ಮೈಸೂರು ಮಹಾರಾಜ ಕುಮಾರಿ ಕೃಷ್ಣ ಜಮ್ಮಣ್ಣಿಯವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೆಚ್ಚಿನ ವೈದ್ಯರನ್ನ ನೇಮಿಸಲು ಆಗ್ರಹ. ಸಿಮ್ಸ್ ಆಸ್ಪತ್ರೆಗೂ ನ್ಯೂರಾಲಜಿ ಸರ್ಜನ್ ನೇಮಿಸಿ ಜಿಲ್ಲೆಯ ಜನತೆಗೆ ಅನುಕೂಲ ಮಾಡಿಕೊಡಿ. ವಾರದಲ್ಲಿ ಬುಧವಾರ, ಶುಕ್ರವಾರ ಸೇವೆ. ಒಂದು ದಿನದಲ್ಲಿ 110 ಮಂದಿ ರೋಗಿಗಳಿಗೆ ಮಾತ್ರ ಟೋಕನ್ ವಿತರಣೆ. ದಿನಗಟ್ಟಲೆ ಕಾದು ಕುಳಿತ ನೂರಾರು ರೋಗಿಗಳು ಚಿಕಿತ್ಸೆ ಸಿಗದೆ ಊರಿಗೆ ವಾಪಸ್ಸಾಗ್ತಾ ಇದ್ದಾರೆ. ಮೈಸೂರಿನ ಮೇಟಗಳ್ಳಿಯಲ್ಲಿರುವ ಮಹಾರಾಜ ಕುಮಾರಿ ಕೃಷ್ಣ ಜಮ್ಮಣ್ಣಿಯವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೆಚ್ಚಿನ ವೈದ್ಯರನ್ನ ನೇಮಿಸುವಂತೆ ಸಾರ್ವಜನಿಕರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಬೆಂಗಳೂರು ಬಿಟ್ಟರೆ ನ್ಯೂರಾಲಜಿ ಸ್ಪೆಷಲಿಸ್ಟ್ ಮೈಸೂರು ಮಹಾರಾಜ ಕುಮಾರಿ ಕೃಷ್ಣಮ್ಮಣ್ಣವರಿಯವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರತಿವಾರ ಬುಧವಾರ, ಶುಕ್ರವಾರ ಒಬ್ಬರು ನ್ಯೂರಾಲಜಿ ಸ್ಪೆಷಲಿಸ್ಟ್ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಇವರು ಒಂದು ದಿನದಲ್ಲಿ 110 ಮಂದಿ ರೋಗಿಗಳನ್ನ ಮಾತ್ರ ಪರೀಕ್ಷೆ ಮಾಡ್ತಾರೆ. ಇಲ್ಲಿಗೆ ಎಚ್ಡಿ ಕೋಟೆ, ಗುಂಡ್ಲುಪೇಟೆ, ಚಾಮರಾಜನಗರ, ಚನ್ನರಾಯಪಟ್ಟಣ, ಕೊಳ್ಳೇಗಾಲ, ಕೆಆರ್ ನಗರ, ಹುಣಸೂರು ಸೇರಿದಂತೆ ಇನ್ನಿತರ ಕಡೆಯಿಂದ ನೂರಾರು ಜನರು ಆಸ್ಪತ್ರೆಗೆ ಬಂದು ಪರೀಕ್ಷಿಸಲು ದಿನಗಟ್ಟಲೆ ಕಾಯ್ತಾರೆ. ಆದರೆ ಇಲ್ಲಿ 110 ಮಂದಿ ಮಾತ್ರ ಟೋಕನ್ ವಿತರಿಸುತ್ತಾರೆ. ದೂರದ ಊರು ಜಿಲ್ಲೆಗಳಿಂದ ಬಂದ ರೋಗಿಗಳು ಚಿಕಿತ್ಸೆ ಸಿಗದೆ ಬರಿಗೈಯಲ್ಲಿ ವಾಪಸ್ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಗುಂಡ್ಲುಪೇಟೆ ಆನಂದ, ಚಾಮರಾಜನಗರದ ನಂದೀಶ, ಸಿದ್ದಪ್ಪ ಅಲಗೂಡು, ಮೂಡಲಗಿರಿ, ಚನ್ನರಾಯಪಟ್ಟಣ ಮಾತನಾಡಿ, ಮೈಸೂರು ಮಹಾರಾಜ ಕುಮಾರಿ ಕೃಷ್ಣಮ್ಮ ಜಮ್ಮಣ್ಣಿಯವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರತಿ ವಾರ ಬುಧವಾರ, ಶುಕ್ರವಾರ ಒಬ್ಬರು ನ್ಯೂರಾಲಜಿ ಸ್ಪೆಷಲಿಸ್ಟ್ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದು, ಇವರು ಒಂದು ದಿನದಲ್ಲಿ 110 ಮಂದಿ ಮಾತ್ರ ಪರೀಕ್ಷೆ ಮಾಡ್ತಾರೆ. ಇಲ್ಲಿಗೆ ಎಚ್ಡಿ ಕೋಟೆ, ಗುಂಡ್ಲುಪೇಟೆ, ಚಾಮರಾಜನಗರ, ಚನ್ನರಾಯಪಟ್ಟಣ, ಕೊಳ್ಳೇಗಾಲ, ಕೆಆರ್ ನಗರ, ಹುಣಸೂರು ಸೇರಿದಂತೆ ಇನ್ನಿತರ ಕಡೆಯಿಂದ ನೂರಾರು ಜನರು ಆಸ್ಪತ್ರೆಗೆ ಬಂದು ಪರೀಕ್ಷಿಸಲು ದಿನಗಟ್ಟಲೆ ಕಾಯ್ತೇವೆ. ಆದರೆ ಇಲ್ಲಿ 110 ಮಂದಿ ಮಾತ್ರ ಟೋಕನ್ ವಿತರಿಸುತ್ತಾರೆ. ಉಳಿದವರಿಗೆ ಟೋಕನ್ ಕೊಡಲ್ಲ, ಮುಂದಿನ ವಾರ ಬನ್ನಿ ಎಂದು ಹೇಳ್ತಾರೆ. ನಮ್ಮ ಸಮಸ್ಯೆಯನ್ನ ವೈದ್ಯರಿಗೆ ತೋರಿಸಿ ಚಿಕಿತ್ಸೆ ಪಡೆಯಲು ದೂರದ ಊರು ಜಿಲ್ಲೆಗಳಿಂದ ಬಂದು ದಿನಗಟ್ಟಲೆ ಕಾಯ್ತೇವೆ. ಇವರು ದಿನದಲ್ಲಿ 110 ಮಂದಿ ಮಾತ್ರ ನೋಡಿದ್ರೆ ಉಳಿದವರ ಗತಿಯೇನು? ನಾವು ಏನು ಮಾಡಬೇಕು ಎಂದು ಅಳಲನ್ನ ತೋಡಿಕೊಂಡರು. ರೋಗಿಗಳ ಹಿತದೃಷ್ಟಿಯಿಂದ ಮೈಸೂರು ಮಹಾರಾಜ ಕುಮಾರಿ ಕೃಷ್ಣಮ್ಮಣ್ಣವರಿಯವರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೆಚ್ಚಿನ ವೈದ್ಯರು, ಸಿಬ್ಬಂದಿಗಳನ್ನ ನೇಮಿಸಬೇಕು. ವಾರಪೂರ್ತಿ ಸೇವೆಗೆ ಅವಕಾಶ ಕಲ್ಪಿಸಿ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಅಲ್ಲದೆ ಚಾಮರಾಜನಗರ ಎಡಬೆಟ್ಟದ ಸಮೀಪದಲ್ಲಿರುವ ಸಿಮ್ಸ್ ಆಸ್ಪತ್ರೆಗೂ ನ್ಯೂರಾಲಜಿ ಸರ್ಜನ್ ನೇಮಕ ಮಾಡುವಂತೆ ರೋಗಿಗಳಾದ ಆನಂದ, ಗುಂಡ್ಲುಪೇಟೆ, ಕೊಳ್ಳೇಗಾಲ, ರಾಜು, ಚಾಮರಾಜನಗರ, ಲಕ್ಷ್ಮಣ್ ಇಬ್ಬರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, NKS TV 4, ಚಾಮರಾಜನಗರ. ಬಂದಾಗಲೇ ಅವರು ಟೋಕನ್ ಕೊಟ್ಬಿಟ್ರೆ ಬಂದರ್ಗಾರು ಒಂದು ಅನುಕೂಲತೆ ಆಗುತ್ತೆ. ನಮಗೆ ಟೋಕನ್ ಸಿಕ್ಕಿಲ್ಲ ಅವ್ರು ರಿಟರ್ನ್ ಹೋಗ್ತಾರೆ. ಈಗ ರಾತ್ರಿ ಬಂದ್ಬಿಟ್ಟು ಹೆಸರು ಬರ್ಸೋಗೋದು, ನಾವು 7 ಗಂಟೆ ಹತ್ರ ಬಂದು ಅಟೆಂಡ್ ಆಗೋದು, ಇದು ಒಂದು ಸ್ವಲ್ಪ ವ್ಯತ್ಯಾಸ ಐತೈತೆ. ಇಲ್ಲಿ ಜಗಳನೂ ಸ್ಟಾರ್ಟ್ ಆಗುತ್ತೆ. ಸೆಕ್ಯೂರಿಟಿಗಳಿಗೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ನೀವು ಕಾಯ್ಕೊಂಡು ಮನೆಗೆ ಕೊಡಿ ಅಂತ ಅವ್ರು ಹೇಳ್ತಾರೆ. ನ್ಯೂರಾಲಜಿಕಲ್ ಡಾಕ್ಟ್ರು ಪ್ರತಿ ದಿವಸ ಬಂದು ನೋಡಿ ಬೋಲಿ 2 ದಿವಸ ಬಂದು ನೋಡಿ ಅದಾರ ಅಂತಾರೆ. ನಿಮ್ ಯಾರು ನೈಟ್ ಬಂದಲ್ಲಿ ಮಲ್ಕೊಳಕ್ ಕೇಳಿದ್ರು, ನಿಮ್ಗೆ ಬೆಳಗ್ಗೆ ಬನ್ನಿ, ನಿಮ್ ಕಷ್ಟಕ್ಕೆ ನೀವು ಬಂದಿಲ್ಲ, ನಾವೇನು ಬಾ ಅಂತ ನಿಮ್ಗೆ ಕರ್ದಿಲ್ಲ ಅಂತ ಹೇಳಿದ್ರು. ಸೆಕ್ಯೂರಿಟಿ ಆಮೇಲೆ ಸ್ಟಾಫ್ ಸರ್ ಒಂದು ಸ್ವಲ್ಪ ವ್ಯತ್ಯಾಸ ಸರ್. ಸ್ಟಾಫ್ ಅಲ್ಲೇ ಸ್ವಲ್ಪ ರಾಜಕೀಯ ಸ್ವಲ್ಪ ನಡೀತದೆ. ಇಲ್ಲಿ ಹಾಸನಿಂದ ಬರ್ತಾರೆ, ಕೊಳ್ಳೇಗಾಲದಿಂದ ಬರ್ತಾರೆ, ಟಿ ನರಸೀಪುರ, ಹುಣಸೂರು ಕಡೆ ಎಲ್ಲ ಬರ್ತಾರೆ. ಮಾಹಿತಿ ಕೊಡೋರು ಯಾರು? ಮಹೇಶ್ವರ ಬೆಟ್ಟದಿಂದ ನಾನು 5 ಗಂಟೆಗೆ ಬಂದ ಇಲ್ಲಿ ಕರೆಕ್ಟಾಗಿ 20-35 ಟೋಕನ್. ಮಹೇಶ್ವರ ಬೆಟ್ಟದಿಂದ ನನ್ನ ಜೊತೆ ಯಾರು ಬಂದಿಲ್ಲ. ಸೌಲಭ್ಯ ಇಲ್ಲಿ ಸೌಲಭ್ಯ ಒದಗಿಸಬೇಕು, ಸೆಕ್ಯೂರಿಟಿ ಹಾಕಬೇಕು, ಒಬ್ಬರು ಸೇಫ್ಟಿ ಗಾರ್ಡ್ ಬಂದಾಗ ಅವ್ರು ಸೇಫ್ಟಿ ನೋಡ್ಕೋಬೇಕು. ಒಂದಿರೋದ 3 ಮಾಡೋದು, 3 ಇರೋದ 6 ಮಾಡೋದು, ಉಲ್ಟಾ ಪಲ್ಟಾ ಮಾಡಿ ಬದಲಾಯಿಸ್ಬಿಡ್ತಾರೆ. ಇದೊಂದು ಆದಷ್ಟು ಸ್ವಲ್ಪ ಜಾರಿ ಮಾಡಬೇಕು ಸರ್. ಇದು ಅನುಕೂಲ ಮಾಡ್ಬೇಕು, ಅನನುಕೂಲ ಮಾಡಬಾರ್ದು. ದೂರದಿಂದ ಆಗೈತೆ ಸ್ವಲ್ಪ ಇದನ್ನ ಬಂದಾಗ ಟೋಕನ್ ಕೊಟ್ಬಿಟ್ರೆ